ಸರ್, ನನ್ನ ಹೆಸರು ಡಿ ಎನ್ ನಾಗರಾಜ್ ಅಂತೇಳಿ. ನಮ್ಮದು ಪಂಚ ಐಶ್ವರ್ಯ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಇವ್ರು ನಮ್ಮ ಬ್ರದರು ನಾಗರಾಜ್ ಅಂತೇಳಿ. ನಾಗರಾಜ್ ಆ್ಯಂಡ್ ನಾಗರಾಜ್ ಇಬ್ಬರು ಸ್ಕ್ವೇರ್ ನಾಗರಾಜ್ ಅಂತ ಹೇಳ್ತಾರೆ ಅವರು. ಆ್ಯಕ್ಚುಲಿ ನಮ್ಮದು ಚಿಟ್ಸ್ ಬಿಟ್ಟರೆ ಮಿಕ್ಕಿದ ಬಿಸ್ನೆಸ್ ನಾವು ಏನೂ ಮಾಡೋದಿಲ್ಲ. ಅಲಾಂಗ್ ವಿತ್ ಇನ್ವೆಸ್ಟ್ಮೆಂಟ್ಸ್ ಇಲ್ಲಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇರಲಿ, ಪ್ಲಸ್ ಡೆಪಾಸಿಟ್ಸ್ ಇಲ್ಲಿ, ನಾವು ಯಾವುದೇ ಥರದ ಆ್ಯಕ್ಟಿವಿಟಿ ಏನು ಮಾಡೋದಿಲ್ಲ. ಓನ್ಲಿ ಪ್ಯೂರ್ಲಿ ಚಿಟ್ಸ್ ಮಾತ್ರ ನಾವು ಆ್ಯಕ್ಟಿವಿಟಿ ಮಾಡ್ತೀವಿ. ನಮ್ಮಲ್ಲಿ ಟೋಟಲಿ 2007 ನಮ್ಮದು ಕಂಪ್ನಿ ಎಸ್ಟಾಬ್ಲಿಷ್ ಆಗಿದ್ದು. ಸೊ 2007 ಇಲ್ಲಿವರೆಗೂ ಅಟ್ಲೀಸ್ಟ್ 2025 ಟೋಟಲ್ 17 ಇಯರ್ಸ್ ಆಯಿತು. ಸೊ 17 ಇಯರ್ಸಿಂದ ನಾವು ಒಂದೇ ಚಿಟ್ಸ್ ನಾವು ಮಾಡ್ಕೊಂಡು ಹೋಗ್ತಾ ಇರೋದು. ಟೋಟಲಿ ನಮ್ಮದು 1.9 crores ಪರ್ ಮಂತ್ ಟರ್ನ್ ಓವರ್ ಇದೆ. ಈ ಟರ್ನ್ ಓವರಲ್ಲಿ ಟೋಟಲಿ ನಮ್ಮದು 2500 ಸಮಥಿಂಗ್ ಚೇಂಜು ಆಲ್ರೆಡಿ ನಾವು ಪೇಮೆಂಟ್ನ ಇಶ್ಯೂ ಮಾಡಿದ್ದೀವಿ. ಸೊ ಯಾವುದೇ ಕಾರಣಕ್ಕೂ ನಮ್ಮದು ಪೇಮೆಂಟ್ಸ್ ಇಲ್ಲಿ, ನಮ್ಮದು ಪಾರ್ಟ್ ಪೇಮೆಂಟ್ಸ್ ಇಲ್ಲಿ ಇಲ್ಲ, ಚೆಕ್ ಬೌನ್ಸ್ ಆಗಿರಲಿ, ಆ ಥರದ್ದು ನಾವು ಮಾಡ್ಕೊಂಬಂದಿಲ್ಲ. ಸೊ ನಮ್ಮದು ಪ್ಯೂರ್ಲಿ ಚಿಟ್ಸ್ ಇರೋದ್ರಿಂದ ನಾವು ನಡ್ಕೊಂಡು ಹೋಗ್ತಾ ಇರೋದು ಚಿಟ್ಸಲ್ಲೇ, ನಾವು ಮುಂದೆ ಮಾಡೋದು ಚಿಟ್ಸ್ ಒಂದೇ. ಸರ್, ನಿಮ್ಮ ಭಾಗದ ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇದು ನಮ್ಮ ಏನು ಆ್ಯಕ್ಚುಲಿ ರಿಜಿಸ್ಟರ್ಡ್ ಫಂಡಲ್ಲಿ ನೀವು ಫಂಡ್ಸ್ ಹಾಕಿದ್ರೆ ನೀವು ಸೇಫ್ಟಿಯಾಗಿರ್ತೀರ, ವಿತ್ ಎಲ್ಲೇ ಹೋದ್ರೂ ಲೀಗಲ್ ಆಗಿರ್ತೀರ, ಪ್ಲಸ್ ಎಲ್ಲ ಮಿರರ್ ಥರ ಇರುತ್ತೆ ನಿಮ್ಗೆ ಅಕೌಂಟ್ಸ್ ಬಗ್ಗೆಲ್ಲೂ. ಸೊ ನೀವು ಏನು ತೊಗೊಂಡಿದ್ದೀರಾ, ಏನು ಕಟ್ಟಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ಪ್ಲಸ್ ಏನು ಮಾಡ್ತೀರಾ, ಎಲ್ಲ ರೆಕಾರ್ಡ್ಸ್ ಅದರಲ್ಲಿರುತ್ತೆ. ಆ ರೆಕಾರ್ಡ್ಸ್ನ ಬಿಟ್ಟು ನೀವು ಅನ್ಆಥರೈಸ್ ಚಿಟ್ಸಲ್ಲಿ ಹಾಕಿ ಅಲ್ಲಿಗೆ ಕಳ್ಕೊಂಡು, ಪ್ಲಸ್ ಕಳ್ಕೊಂಡಿರೋದಕ್ಕೆ ಚಿಟ್ ಫಂಡನ್ನು ಹೆಸರನ್ನು ಮಾಡಿ, ಸೊ ಈ ಮೆಸೇಜನ್ನು ಎಲ್ಲರಿಗೂ ಇದು ಮಾಡೋಕ್ಕೆ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಅಷ್ಟೇ. ಸರ್, ಬೇರೆ ಚಿಟ್ ಫಂಡ್ ಕಂಪ್ನೀಸ್ ಕೂಡ ಇದೆ. ನಿಮ್ಮ ಕಂಪ್ನಿ ಯಾವ ರೀತಿ ವಿಭಿನ್ನವಾಗಿದೆ ಅಂದರೆ ಏನು ಲಾಭ ಸಿಗುತ್ತೆ? ಸರ್, ಇವಾಗ ಇನ್ವೆಸ್ಟ್ಮೆಂಟ್ ಮಾಡೋರಿಗೂ ಅವ್ರ ಸೇಫ್ಟಿ ನೋಡಬೇಕು ಫಸ್ಟು, ಪ್ಲಸ್ ಅವ್ರು ಹಾಕಿರೋ ಬಂಡವಾಳಕ್ಕೆ ಅವರಿಗೆ ಹೂಡಿಕೆ ಆಗಬೇಕು. ಅಂದರೆ ಡಿವಿಡೆಂಡ್ಸನ್ನು ಅರ್ನ್ ಮಾಡ್ಕೊಬೇಕು. ಇವಾಗ ನಾನು ಸೇವಿಂಗ್ಸ್ ಮಾಡಬೇಕು. ಸರ್, ನಾನು ಪ್ರತಿ ತಿಂಗಳು ನಾನು ಸೇವಿಂಗ್ಸ್ ಮಾಡ್ತೀನಿ ಅಂದರೆ ನನ್ನ ಕೈಲಿ ಆಗೋಲ್ಲ. ಸೊ ಎವ್ರಿ ಮಂತ್ ನಾನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತೀನಿ ಅಂದ್ರೂ ಎವ್ರಿ ಮಂತ್ ನಾನು ಮಾಡೋಕ್ಕಾಗಲ್ಲ. ಸೊ ಎವ್ರಿ ಮಂತ್ ಬ್ಯಾಂಕ್ ಡೆಪಾಸಿಟ್ ಮಾಡಬೇಕಂದ್ರೂ ನನಗೆ ಎವ್ರಿ ಮಂತು ನಾನು ಸೇವಿಂಗ್ಸ್ ಆಗೋದಿಲ್ಲ. ಸೊ 1 ತಿಂಗಳು ಮಾಡ್ಬೋದು, 2 ತಿಂಗಳು ಮಾಡ್ಬೋದು, 5ರಿಂದ 10 ತಿಂಗಳವರೆಗೂ ನಾನು ಸೇವ್ ಮಾಡ್ಬೋದು. 10 ತಿಂಗಳಾಗಿದ ತಕ್ಷಣ ನನ್ನ ಅಕೌಂಟಲ್ಲಿ 1 ಲಕ್ಷ ರೂಪಾಯಿ ಇರುತ್ತೆ ಅಂದಾಜಾಗಿ. ಸೊ ಇವಾಗ ಏನೋ ಒಂದು ಎಕ್ಸ್ಕ್ಯೂಸ್, ಏನೋ ಒಂದು ಕೆಲಸ ಅಂತೂ ಏನೋ ಒಂದು ಮಾಡಬೇಕಾಯ್ತು. ಸೊ ಮಾಡಿರೋ ದುಡ್ಡಲ್ಲಿ ನಾನು 1 ಲಕ್ಷನ ಡೆಪಾಸಿಟ್ ಮಾಡಿರೋ ಅಮೌಂಟಲ್ಲಿ ನಾನು ಅದರಲ್ಲೇ ಯುಟಿಲೈಸ್ ಮಾಡಿಬಿಡ್ತೀನಿ. ಬಟ್ ಇದು ಚಿಟ್ಸಲ್ಲಿ ಯಾರೂ ಸೇವಿಂಗ್ಸ್ ಮಾಡೋದು ಯಾರೂ ಹೇಳ್ಕೊಡಲ್ಲ. ಖರ್ಚು ಮಾಡೋದಾದರೆ ಎಲ್ಲರೂ ಹೇಳ್ತಾರೆ ಬಂದು ಖರ್ಚು ಮಾಡ್ತೀನಿ ಅಂತ ಹೇಳಿ. ಸರ್, ನಿಮ್ಮ ಸಂಸ್ಥೆನಲ್ಲಿ ಬಂಡವಾಳ ಹೂಡಿದ್ರೆ ಜನಕ್ಕೆ ಅನುಕೂಲ ಆಗುತ್ತೆ ಹೇಳ್ತೀರಾ? ಸರ್, ತುಂಬ ಅನುಕೂಲ ಆಗುತ್ತೆ. ಪ್ಲಸ್ ನಮ್ಮ ಕೈಯಲ್ಲಿ ಆಗಿರೋ ಚಿಟ್ಸಲ್ಲಿ ಆಗಿರೋ ಕಸ್ಟಮರ್ಸ್ ಎಲ್ಲ ನಮಗೆ ಖುಷಿ ಆಗುತ್ತೆ. ಎಲ್ಲೋಂಗ್ ಇತ್ತು, ಅವರು ಮದುವೆಗಳು ಮಾಡ್ಕೊಂಡಿದ್ದಾರೆ, ಕೆಲವೊಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಕೆಲವೊಂದು ಸೆಟ್ ಕೂಡ ಪರ್ಚೇಸ್ ಮಾಡಿದ್ದಾರೆ, ಕೆಲವೊಂದು ಮನೆ ಕೂಡ ಕೊಟ್ಟಿದ್ದಾರೆ. ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ? ಸೊ ಟೋಟಲ್ ನಮ್ಮದು 500 ಪ್ಲಸ್ ಇದೆ ಸರ್. 500 ಪ್ಲಸ್ ಇದೆ. ಎಷ್ಟು ಲಾಭಾಂಶ ಸಿಗುತ್ತೆ ಸರ್ ಯಾರಿಗೆ ಕಸ್ಟಮರ್ವರೆಗೂ ಅಥವಾ ಸರ್? ಆಲ್ಮೋಸ್ಟ್ ನಮಗೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 55 to 60 lakhs ಒಳಗೆ. ತಮ್ಮ ಹೆಸರು ಬಿಡಿ ಸರ್. ನಮ್ಮ ಹೆಸರು ನಾಗರಾಜ್ ಅಂತ. ಬ್ರದರ್ ಸರ್, ಮೇನ್ ಏನಂದರೆ ಚಿಟ್ಟಿಯಲ್ಲಿ ಏನಂದರೆ ಬೆನಿಫಿಟ್ ಮಾಡ್ಕೊಬೇಕು ಕಸ್ಟಮರು. ದುಡ್ಡು ಅಲ್ಲಿ ಹಾಕೊಂಡ್ರೆ ಪ್ರಯೋಜನ ಇಲ್ಲ. ನಾವು ಇನ್ವೆಸ್ಟ್ಮೆಂಟ್ ಮಾಡೋ ಜಾಗ ಕರೆಕ್ಟಾಗಿದ್ದರೆ ಇದು ಎವ್ರಿ ಟೈಮ್ ಸೇಫ್. ನಾವು ಕಸ್ಟಮರ್ಗೆ ಅದೇ ಹೇಳೋದು, ನನಗೆ ಜಾಸ್ತಿ ಬೇಕು, ಡಬಲ್ ಆಗಬೇಕು ಅದು ಮಾಡಿದ್ರೆ ಈಸ್ ವೇಸ್ಟ್. ಮೇಯ್ನು ಯೂಟಿಲೈಸ್ ಮಾಡ್ಕೊಬೇಕು. ಚಿಟ್ ಫಂಡಲ್ಲಿ ನಾವು ಹಾಕಿದ ದುಡ್ಡನ್ನ ರಿಟರ್ನ್ ಕ್ಲಿಯರಾಗಿ ಕಮ್ಮಿ ಬಂದ್ರೂ ಸೇಫ್ ಇರಬೇಕು, ಇಲ್ಲಾಂದರೆ ಯೂಸ್ ಇಲ್ಲ. ನಾಗರಾಜ್ ಅಂತ ಪಂಚೇಶ್ವರ ಚಿಟ್ಸು. ನಮ್ಮದು ಚಿಕ್ಕಪೇಟೆಯಲ್ಲಿ ಆಫೀಸ್ ಇದೆ ಸರ್. ನಮ್ಮದು ಬಂದು ಪ್ರಾಪರ್ಲಿ ಸಿಟಿಯಲ್ಲೇ ಇದ್ದೀವಿ, ಚಿಕ್ಕಪೇಟೆ. ನಾವು ಇದು ಆಲ್ಮೋಸ್ಟು 1999 ಮಾಡ್ತಾಯಿದ್ದೀವಿ. ಇವಾಗ ಆಲ್ರೆಡಿ 17 ಇಯರ್ಸು. ನಾವು ಇದು ಒಂದು 500 ಚಿಲ್ಲರೆ ಕಸ್ಟಮರ್ ಇದ್ದಾರೆ. ಎಲ್ಲ ರಿಜಿಸ್ಟರ್ ನಮ್ಮದು ಕ್ಯಾಶ್ ಕಲೆಕ್ಟ್ ಮಾಡಲ್ಲ. ಪ್ಯೂರ್ಲಿ ಆನ್ಲೈನ್ ಟ್ರಾನ್ಸ್ಫರ್, RTGS ಪೇಮೆಂಟೇ ಒನ್ಲಿ ಇರೋದು. ಕ್ಯಾಶ್ ಕಲೆಕ್ಟ್ ಮಾಡಲ್ಲ. ಸರ್, ಚಿಟ್ ಫಂಡ್ ಅಸೋಸಿಯೇಷನಲ್ಲಿ ನಮ್ಮ ವಿಜಯ್ ಕುಮಾರ್ ಸರ್ ಈಸ್ ಎಕ್ಸಲೆಂಟ್ ಪರ್ಸನ್. ಅವರು ಇವತ್ತು ಪವರ್ ಕೊಡ್ತಾ ಇರೋದು ಎಲ್ಲರಿಗೂ, ಒಂಥರ ಯೂತ್ಗೆ ಒಂದು ಬೆನಿಫಿಟೇ. ಇವತ್ತು ಇದು ಮಾಡ್ತಾ ಇರೋದು ಎಕ್ಸಿಲೆಂಟ್. ಎಲ್ಲರೂ ಮೇನ್ ಹೇಳೋದಂದರೆ ಎಲ್ಲ ಅಕೌಂಟಲ್ಲಿ ಹಾಕಿ ಸೇಫ್ ಜಾಗಲ್ಲಿ ಹಾಕಿದ್ರೆ ಈಸ್ ಸೇಫ್. ಥ್ಯಾಂಕ್ ಯು ಸರ್.